ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಮಸ್ತ್ ಆಗಿದೆ. ಎಲ್ಲರೂ ಕೂಡ ಈ ಒಂದು ಪ್ರೋಮೋ ವೆಯ್ಟ್ ಮಾಡ್ತಿದ್ವಿ, ಅಂತೂ ಕೂಡ ಇವಾಗ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಇದಿವಾರ ಆಗಿರುವಂತ ಜಂಟಿಗಳ ವಾರ್ ಅಲ್ಲಿ ಏನೇ ಆದ್ರೂ ಒಂದಾಗಲ್ಲ ಅನ್ಕೊಂಡವರು ಒಟ್ಟಾಗ್ತಾರೆ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದಾಗಿದ್ದವರು ದೂರ ಇದ್ದವರು ಒಂದಾದ್ರ ಅಂತ ಅಂದ್ಬಿಟ್ಟು. ಹೌದು, ಈ ವೀಕು ಹಾಗೆ ಆಗಿದೆ. ಒಂದು ಜೋಡಿ ಟಾಸ್ಕ್ ಅಂತ ಏನ್ ಕೊಟ್ರು, ಇಲ್ಲಿ ಅವ್ರು ಆಯ್ಕೆ ಮಾಡ್ಕೋಬೇಕಿರುತ್ತೆ, ಬೇಕು ಬೇಡ ಅಂತ ಅಂದ್ಬಿಟ್ಟು. ಇದ್ರಲ್ಲಿ ನಾವು ಯಾರ್ಯಾರು ಆಯ್ಕೆ ಮಾಡ್ಕೊಂತೀವಿ ಅಂತ ಅನ್ಕೊಂಡಿದ್ವು, ಅವ್ರನ್ನ ಆಯ್ಕೆನೇ ಮಾಡ್ಕೊಳ್ಳಿಲ್ಲ. ಬಟ್ ಕೆಲವೊಬ್ರು ಸ್ಪರ್ಧಿಗಳು ಆಯ್ಕೆ ಮಾಡ್ಕೊಂಡ್ರು ಬಿಡಿ. ಗಿಲ್ಲಿ ನಟ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು, ಅದು ಅನ್ಫಾರ್ಚುನೇಟ್ಲಿ ಆಗಾಯ್ತು ಅಥವಾ ಬೇಕು ಅಂತ ಆಯ್ತು. ಒಟ್ಟಾಗಿ ಈ ಒಂದು ಜೋಡಿ ಒಟ್ಟಿಗೆ ಇದ್ರೆ ನೋಡಕ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅಶ್ವಿನಿ ಅವರು ಮತ್ತೆ ಇಲ್ಲಿ ರಘು ಅವರು ಇಲ್ಲಿ ಒಟ್ಟಿಗೆ ಆಡಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ. ಬಟ್ ಅವರಿಬ್ರು ಕೂಡ ಒಟ್ಟಾದ್ರು. ಸದ್ಯ ಇವಾಗ ಅದನ್ನೇ ಇಲ್ಲಿ ಪ್ರೋಮೋದಲ್ಲೂ ಕೂಡ ಇಲ್ಲಿ ಹೇಳಿರೋದು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಬಂದ್ಬಿಟ್ಟು ಹೇಳೋದೇನಪ್ಪ ಅಂತಂದ್ರೆ, ಇಡೀ ವಾರ ಆಗಿರೋ ಜಂಟಿಗಳ ವಾರ್ನಲ್ಲಿ ಏನೇ ಆದ್ರೂ ಒಂದಾಗಲ್ಲ ಅನ್ಕೊಂಡವರು ಒಂದಾಗ್ತಾರೆ. ಅಶ್ವಿನಿ ಅವರು ರಘು ಅವರು ಎಷ್ಟೆಲ್ಲಾ ಜಗಳ ಆಡಿದ್ರು, ಎಷ್ಟೆಲ್ಲಾ ಕಿತ್ತಾಡಿದ್ರು, ಏನೋ ಬಾರೋ ಅನ್ನೋ ಏಕವಚನ ಇರ್ಬೋದು, ಈ ಮನೆಯಲ್ಲಿ ಮರ್ಯಾದೆ ಕೊಡ್ತಾರ ನನಗೆ ಅಂತ ಹೇಳಿದ್ದಿರ್ಬೋದು. ನೋಡಿ, ಇವರಿಬ್ರು ಕೂಡ ಒಟ್ಟಿಗೆ ಸೇರಿಬಿಟ್ಟು ಇಲ್ಲಿ ಫಸ್ಟ್ ಹೇಳಿದ್ರು ರಘು ಅವರು, ಎಕ್ಸ್ಪೀರಿಯನ್ಸ್ ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೌದು, ಬೆಳಿಗ್ಗೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಇಬ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ತುಂಬಾ ಒಳ್ಳೆ ವರ್ಡ್ಗಳನ್ನ ಇಲ್ಲಿ ಮಾತಾಡಿದ್ರು, ತೆವಳು ಗಿವಳು ಅಂತ ಅಂದ್ಬಿಟ್ಟು. ಇದೇ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ರಘು ಅವ್ರದ್ದು ನಿಜವಾಗ್ಲೂ ಕೂಡ. ಈ ತರ ಭಾಷೆಗಳು ಮಾತಾಡ್ಕೊಂಡು ಒಟ್ಟೊಟ್ಟಿಗೆ ಗೇಮ್ ಮಾಡ್ಕೊಂಡು ಕೊನೆಗೆ ಗೆಲ್ಲಿಲ್ಲ ಬಿಡಿ, ಗೆದ್ದಿದ್ರೆ ಬೇರೆ ವಿಚಾರಣೆಯಲ್ಲಿ ಆಗಿರೋದು. ಅವರು ಕೂಡ ಹೇಳ್ತಾರೆ, ಕರ್ನಾಟಕ ಮೆಚ್ಚಿರೋ ಫೇವ್ರೇಟ್ ಜೋಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ಸಿದೆ. ಬಟ್ ಎಲ್ರಿಗೂ ಕೂಡ ಅನಿಸ್ಬೇಕಲ್ವಾ, ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಅವ್ರು ಏನೇನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಸ್ವಲ್ಪ ಇಲ್ಲಿ ಈ ಒಂದು ಮಾತುಗಳು ಏನಿದೆ, ಸ್ವಲ್ಪ ಇಲ್ಲಿ ಲಿಮಿಟಲ್ಲಿ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಕಿಚ್ಚನ ಪಂಚಾಯತಿಯಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗತ್ತೆ ಅಂತ ಗೊತ್ತು. ಖಂಡಿತವಾಗ್ಲೂ ಇಲ್ಲಿ ಅವ್ರು ಹೇಳಿದ್ರು, ಕಿಚ್ಚ ಸುದೀಪ್ ಸರ್ ಕೂಡ, ಇಡೀ ವಾರ ಜಂಟಿಗಳ ವಾರ್ನಲ್ಲಿ ಏನೇ ಆದ್ರೂ ಕೂಡ ಒಂದಾಗಲ್ಲ ಅಂತ ಅನ್ಕೊಂಡವರು ಒಂದಾಗಿದ್ದಾರೆ, ಅಂದ್ರೆ ಒಟ್ಟಾಗಿದ್ದಾರೆ. ಇದಾಗಿದ ತಕ್ಷಣ ಬೇರೆ ಆಗಲ್ಲ ಅನ್ಕೊಂಡಿರೋ ಜೋಡಿಗಳು ಕೂಡ ಕಿತ್ತಾಡ್ಕೊಂಡು ದೂರ ಆಗ್ತಾರೆ ಅಂತ ಅಂದ್ಬಿಟ್ಟು. ಹೌದು, ಇಲ್ಲಿ ನಾಮಿನೇಷನ್ ವಿಚಾರ ನೀವು ನೋಡ್ಬೋದು. ರಕ್ಷಿತ್ ಅವ್ರು ಬಂದ್ಬಿಟ್ಟು ಗಿಲ್ಲಿಯವ್ರಿಗೆ ಚಾಕು ಹಾಕಿದ ವಿಚಾರ, ಅಂದ್ರೆ ಅವ್ರನ್ನ ನಾಮಿನೇಟ್ ಮಾಡ್ತಾರಲ್ಲ, ಒಂದು ರೀಸನ್ ಇರ್ಬೋದು, ಆ ಒಂದು ವಿಚಾರದ ಬಗ್ಗೆ ಮಾತಾಡಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಜಸ್ಟ್ ಈಗಷ್ಟೇ ಒಂದು ವಿಡಿಯೋ ಕೂಡ ಇಲ್ಲಿ ಮಾಡಾಕಿದ್ದೆ. ಅದೇ ಪ್ರಕಾರ ನಾಮಿನೇಷನ್ ವಿಚಾರ ಬಂದಾಗ ಇಲ್ಲಿ ಅವ್ರು ಕೊಟ್ಟಿರೋ ರೀಸನ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಕೂಡ ಇದ್ರ ಬಗ್ಗೆ ಕೇಳೋ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ ಅಂತ ಗೊತ್ತಾಗ್ತದೆ. ಅದೇ ಈ ಒಂದು ಸಿಚುವೇಶನ್ ಅಲ್ಲಿ ನೀವು ಕೊಟ್ಟಿದ್ದ ರೀಸನ್ ನಿಮ್ಗೆ ಕರೆಕ್ಟ್ ಇತ್ತು ಅಂತ ಅನ್ನಿಸ್ತಾ ಅಂತ ಕೇಳ್ತಾರೆ. ಮತ್ತೆ ಇದ್ರಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ಬೇರೆ ಆಗಲ್ಲ ಅನ್ಕೊಂಡಿರೋ ಜೋಡಿ ಕಿತ್ತಾಡ್ಕೊಂಡು ದೂರ ಆಗ್ತಾರೆ. ಇಲ್ಲಿ ರಘು ಅವರು ಮತ್ತೆ ಗಿಲ್ಲಿ ನಟ ಅವರು ಏನು ಈ ಒಂದು ಪೇರ್ನ ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು. ತುಂಬಾ ಚೆನ್ನಾಗಿ ಕಾಮಿಡಿ ಇದೆ, ಸಖತ್ ವರ್ಕ್ ಆಗ್ತದೆ ಅಂತ ಅನ್ಕೊಂಡಿದ್ರು. ಈ ಒಂದು ಜೋಡಿ ಬೇರೆ ಆಗಲ್ಲ ಅಂತ ಅನ್ಕೊಂಡಿದ್ರು ಎಲ್ಲರೂ ಕೂಡ. ಇವರು ಬೇರೆ ಆದ್ರು. ಅಶ್ವಿನಿ ರಘು ಅವರು ಒಂದಾಗಲ್ಲ ಅಂತ ಅನ್ಕೊಂಡಿದ್ರು ಎಲ್ಲರೂ ಕೂಡ. ಅವರಿಬ್ರು ಒಂದಾಗ್ತಾರೆ. ಈ ಒಂದು ಜೋಡಿ ಸ್ವಲ್ಪ ದೂರ ಆಗ್ತಾರೆ. ಆ ರ್ಯಾಂಕಿಂಗ್ ನಂಬರ್ ಯಾವಾಗ ಕೊಡ್ತಾರೋ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. 6ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ರಘುನ ನಿಲ್ಸಿದ ತಕ್ಷಣ, ನೀನ್ ಮಾತಾಡ್ಬೇಡ ಕಣೋ, ನೀನ್ ತಟ್ಟೆ ಹಿಡ್ಕೊಂಡು ಬರ್ತೀಯ ಕಣೋ ಅಂತ ಏನ್ ಮಾತಾಡಿದ್ರು, ಈ ವಿಚಾರ ಇಲ್ಲಿ ಚರ್ಚೆ ಆಗುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಅವರು ಸ್ವಲ್ಪ ಲಿಮಿಟ್ ಅಲ್ಲಿ ಮಾತಾಡ್ಬೇಕಿತ್ತು. ಅಂದ್ರೆ ಊಟದ ವಿಚಾರಣೆ ಯಾಕೆ ತಗೊಂಡ್ರು ರಘು ಅವರು ಅಂತ ಗೊತ್ತಿಲ್ಲ. ಸುಮಾರು ವಿಚಾರಗಳಲ್ಲಿ ಇದೆ. ಸದ್ಯ ಇವಾಗ ಬಿಟ್ಟಿರೋ 25 ಸೆಕೆಂಡ್ಸ್ ಪ್ರೋಮೋದಲ್ಲಿ ಇಷ್ಟೇ ಇಲ್ಲಿ ಗೊತ್ತಾಗಿರೋದು. ಒಟ್ನಲ್ಲಿ ರಘು ಅವ್ರಿಗೆ ಮತ್ತಿಲ್ಲಿ ರಕ್ಷಿತಾ ಅವ್ರಿಗೆ, ಸ್ವಲ್ಪ ಗಿಲ್ಲಿ ಅವ್ರಿಗೆ ಕ್ಲಾಸ್ ತಗೊಳ್ಬಹುದು. ಅಶ್ವಿನಿ ಅವ್ರಿಗಂತೂ ಸಿಗುತ್ತೆ ಬಿಡಿ. ಯಾಕಂತಂದ್ರೆ ಎಲ್ರೂ ಬಾಯಲ್ಲೂ ಕೂಡ, ರಜತ್ ಅವ್ರಿಗೂ ಕೂಡ ಇಲ್ಲಿ ಸಿಗುತ್ತೆ. ಫಸ್ಟ್ ಇಲ್ಲಿ ತೆವಳು ಅನ್ನೋ ವರ್ಡ್ ನ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ರಘು ಅವರು ಮತ್ತೆ ರಜತ್ ಅವರು. ಇನ್ನು ಅಶ್ವಿನಿ ಅವರು ಮಾತಾಡಿದ್ರೆ ಇಲ್ಲೋ ಗೊತ್ತಿಲ್ಲ. ಒಟ್ನಲ್ಲಿ ಇವ್ರೆಲ್ರಿಗೂ ಕೂಡ ಸ್ವಲ್ಪ ಕ್ಲಾಸ್ಗಳು ಸಿಕ್ಕುತ್ತೆ. ಅಶ್ವಿನಿ ಅವ್ರಿಗೆ ಬೇರೆ ವಿಚಾರದಲ್ಲಿ ಇಲ್ಲಿ ಕ್ಲಾಸ್ ಸಿಕ್ಕುತ್ತೆ. ಅಶ್ವಿನಿ ಅವ್ರಿಗೆ ಇದು ಈ ಒಂದು ಶೋ ಕಾಮಿಡಿ ಶೋ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಡೋದೇ ಇದೊಂದು ಶೋ ಅಲ್ಲ, ರಿಯಾಲಿಟಿ ಶೋ ಅಂದಿದ್ದ ಅಷ್ಟೇನೆ, ಬರೀ ಕಾಮಿಡಿನೇ ಮಾಡೋದಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವರು ಸ್ವಲ್ಪ ಆಡ್ಕೊಂಡು ನಕ್ಕಿದ್ರು. ಈ ಒಂದು ಸೀನು ಎಪಿಸೋಡ್ ಅಲ್ಲಿ ಬಂದಿರಲಿಲ್ಲ. ಬಟ್ ಅಶ್ವಿನಿ ಅವರಿಗೆ ಕ್ಲಾಸ್ ಸಿಕ್ಕಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ನೋಡೋಣ ಇವರ ಕಿಚ್ಚರ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗ್ಬೋದು. ಮತ್ತೆ ಇಲ್ಲಿ ಪ್ರೋಮೋದಲ್ಲೂ ಕೂಡ ಗೊತ್ತಾಗಿದೆ ಯಾರ್ಯಾರಿಗೆ ಕ್ಲಾಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ರಘು ಅವ್ರಿಗಂತೂ ಕನ್ಫರ್ಮ್ ಆಗಿ ಕ್ಲಾಸ್ ಸಿಕ್ಕೇ. ಟೋಟಲ್ ಆಗಿ 2 ರಿಂದ 3 ವಿಚಾರ, ಒಂದು ತೆವಳು ಅನ್ನೋ ಪದ ಮಾತಾಡಿದಿರ್ಬೋದು. ಮತ್ತೆ ಇಲ್ಲಿ ಗಿಲ್ಲಿಯವ್ರ ಹತ್ರ ಮಾತಾಡ್ಬೇಕಾದ್ರೆ ರ್ಯಾಂಕಿಂಗ್ ವಿಚಾರ ಏನಿತ್ತು, ಸ್ವಲ್ಪ ಇಲ್ಲಿ ರೋಡಿ ತರ ಬಿಹೇವ್ ಮಾಡಿದ್ರು. ಏನೋ ಮಾಡ್ತೀಯಾ, ನೀನ್ ಮಾತಾಡ್ಬೇಡ ಸುಮ್ನಿರು ಅಂತ ಹೇಳೋದಿರ್ಬೋದು. ಹೌದು, ಅವ್ರು ನೋಡಕ್ಕೆ ತುಂಬಾನೇ ಗಟ್ಟಿಮುಟ್ಟಾಗಿದ್ದಾರೆ. ಇಲ್ಲಿ ಗಿಲ್ಲಿಯವರು ಸ್ವಲ್ಪ ಸಣ್ಣ ಇದ್ದಾರೆ. ಆದ್ರೆ ಇವ್ರು ಮಾತಾಡೋ ವರ್ಡ್ಗಳು ಹೇಗಿದೆ ನೋಡಿ. ಗಿಲ್ಲಿಯವ್ರು ಮಾಡಿದ್ರೆ ಅದು ಹಾಸ್ಯ ಇರಲ್ಲ, ಒಂದು ಲೈನ್ ಇರುತ್ತೆ, ಬಾರ್ಡರ್ ಇರುತ್ತೆ, ಕ್ರಾಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ರಘು ಅವ್ರು ಏನ್ ಮಾಡ್ತಾ ಇದಾರೆ, ಹಾಗಿದ್ರೆ ಬಾರ್ಡರ್ನ ಕ್ರಾಸ್ ಮಾಡಿಲ್ವಾ? ಮಾತು ಯಾವಾಗ್ಲೂ ಮಿತಿಯಲ್ಲಿರ್ಬೇಕು. ಮಿತಿ ಮೀರಿ ಮಾತಾಡಿದ್ದಾರೆ ಇಲ್ಲಿ ಎಲ್ರಿಗೂ ಕೂಡ. ಅಂದ್ರೆ ರಘು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನನಗೇನ್ ಎಲ್ರಿಗೂ ತಿನ್ಸಕ್ಕೆ ಅಂತ ಹೇಳಿದ್ರು. ಅಂದ್ರೆ ಎಲ್ರಿಗೂ ಅನ್ನೋ ಪದ ಏನಿದೆ, ಎಲ್ರಿಗೂ ಸೇರಿಸಿ ತೆವಳ ಅಂತ ಇಲ್ಲಿ ಅವರು ಹೇಳಿದ್ದು. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ರೇಸ್ ಆಗಿದ್ದು. ನೋಡೋಣ ವೀಕ್ಷಕರ, ಸದ್ಯ ಯಾವ್ಯಾವ ವಿಚಾರ ಚರ್ಚೆ ಆಗುತ್ತೆ ಅಂತ ಬಿಟ್ಟು ಇವಾಗ ಬಿಟ್ಟಿರೋ ಪ್ರೋಮೋ ನೋಡಿ ನಿಮಗೆ ಅನಿಸ್ತು, ಯಾರ್ಯಾರಿಗೆ ಹೆಚ್ಚಿಗೆ ಕ್ಲಾಸ್ ಸಿಗ್ಬೋದು, ಯಾಕೆ ಸಿಗ್ಬೋದು, ಯಾವ ವಿಚಾರಕ್ಕೆ ಕ್ಲಾಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ
ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.